ತಮ್ಮೆಲ್ಲರಿಗೂ ನಮಸ್ಕಾರ. ಇದು HM ಭಾರಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ಈ ನನ್ನ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಾನು ಸ್ಪೋಕನ್ ಇಂಗ್ಲಿಷ್ ನಲ್ಲಿ ತೆಗೆದುಕೊಂಡಂತ ಟಾಪಿಕ್ ಕನ್ವರ್ಸೇಷನ್. ಕನ್ವರ್ಸೇಷನ್ ಅಂದ್ರೆ ಕನ್ನಡದಲ್ಲಿ ಸಂಭಾಷಣೆ. ಇವತ್ತ ಈ ಸಂಭಾಷಣೆ ಅನ್ನುವಂಥದ್ದು ಫೋರ್ತ್ ಪಾರ್ಟ್. ಇಟ್ ಈಸ್ ದ ಫೋರ್ತ್ ಪಾರ್ಟ್ ಆಫ್ ದಿ ಕನ್ವರ್ಸೇಷನ್. ಈಗ 4 ಭಾಗದಲ್ಲಿ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ 3 ಭಾಗಗಳನ್ನು ಮಾಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಭಾಗಗಳನ್ನು ಕನ್ವರ್ಸೇಷನ್ ದಲ್ಲಿ ಮಾಡಿದ್ದೀನಿ. ಇದು 4ನೇದ್ದು. ಈ 4ನೇದರಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಇನ್ನೂ ನನ್ನ ಚಾನೆಲ್ HM ಭಾರಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಸ್ಟೂಡೆಂಟ್ಸ್ಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಮತ್ತೆ ಯಾರಾದ್ರೂ ಇದ್ರೆ ಅವರಿಗೂ ಕೂಡ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತ ನಾವು ಟಾಪಿಕ್ಗೆ ಬರೋಣ. ಇಲ್ಲಿ ಕನ್ವರ್ಸೇಷನ್, ಈ ಕನ್ವರ್ಸೇಷನ್ ನಲ್ಲಿ ಪಾರ್ಟ್ 4 ನಾನು ಹೇಳಿದ್ದೇನೆ. ಪಾರ್ಟ್ 1 ಮಾಡಿದ್ದೇನೆ, ಪಾರ್ಟ್ 2 ಮಾಡಿದ್ದೀನಿ, ಪಾರ್ಟ್ 3 ಕೂಡ ಮಾಡಿದ್ದೀನಿ. ಇದು ಪಾರ್ಟ್ 4. ಇಲ್ಲಿ ಒಂದಷ್ಟು ವಾಕ್ಯಗಳನ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ಎ ಅನ್ನೋರು ಒಬ್ಬರು ವ್ಯಕ್ತಿ, ಬಿ ಅನ್ನೋರು ಇನ್ನೊಬ್ಬರು ವ್ಯಕ್ತಿ. ಎ ಮತ್ತು ಬಿ ಇವರಿಬ್ಬರು ಏನ್ ಮಾಡ್ತಾರೆ, ಮಾತಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಎ ಕ್ವಶನ್ ಕೇಳಿದ್ರೆ ಬಿ ಉತ್ತರ ಕೊಡ್ತಾರೆ. ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಬಿ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತ ನೋಡೋಣ. ಇಲ್ಲಿ ಏನಿದೆ ಅಂತಂದ್ರೆ, ಮೊದಲನೇದಾಗಿ ಎ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ವೇರ್ ಡು ಯು ವರ್ಕ್, ವೇರ್ ಡು ಯು ವರ್ಕ್, ನೀನೆಲ್ಲಿ ಕೆಲಸ ಮಾಡ್ತಿ? ಅವಾಗ ಅವರ ಫ್ರೆಂಡ್ ಆದಂತ ಬಿ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಐ ವರ್ಕ್ ಇನ್ ಎ ಹಾಸ್ಪಿಟಲ್, ನಾನು ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅಕಸ್ಮಾತ್ ನಿಮ್ಮದು ಏನಿರುತ್ತೆ ಒರಿಜಿನಲ್ ಆಗಿ, ನೀವು ಆವಾಗ ಏನ್ ಮಾಡ್ಬೇಕು, ಈ ಹಾಸ್ಪಿಟಲ್ ಅಂತಿದಲ್ಲ, ಹಾಸ್ಪಿಟಲ್ ಜಾಗದಲ್ಲಿ ನೀವು ಏನು ವೃತ್ತಿ ಮಾಡ್ತಿರ್ತೀರಿ ನಿಮ್ಮದನ್ನು ಹೇಳಿಬಿಟ್ರೆ ನಿಮ್ಮ ಸ್ವಂತ ವಾಕ್ಯ ಆಗಿರುತ್ತೆ. ಸಪೋಸ್ ನೀವು ಡಿಗ್ರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಐ ವರ್ಕ್ ಇನ್ ಎ ಡಿಗ್ರಿ ಕಾಲೇಜ್, ಐ ವರ್ಕ್ ಇನ್ SBI ಬ್ಯಾಂಕ್, ಐ ವರ್ಕ್ ಇನ್ LIC ಆಫೀಸ್. ಏನನ್ನ ತಗೊಳ್ರಿ, ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅದನ್ನ ಹೇಳಿಬಿಟ್ರೆ ಅದು ನಿಮ್ಮ ವಾಕ್ಯ ಆಗತ್ತೆ. ಏನಿಲ್ಲ, ಈ ಪ್ಲೇಸ್ ನಲ್ಲಿ ಹಾಸ್ಪಿಟಲ್ ಅನ್ನುವಂತ ಪ್ಲೇಸ್ ನಲ್ಲಿ ನಿಮ್ಮ ವೃತ್ತಿಯನ್ನು ಹಾಕಿಬಿಟ್ರೆ ಇಟ್ ಈಸ್ ಯುವರ್ ಜಾಬ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಮಾಡ್ತಾರೆ, ಆರ್ ಯು ಮ್ಯಾರಿಡ್? ಯಾರೋ ಅಪರಿಚಿತರು ಇರ್ತಾರೆ, ಅವ್ರಿಗೆ ನೀವು ಕೇಳ್ತೀರಿ, ಆರ್ ಯು ಮ್ಯಾರಿಡ್, ನಿಮ್ಗೆ ಮದುವೆಯಾಗಿದೆನಾ ಅಂತ ಕೇಳ್ತೀರಿ. ಅವಾಗ ಅವರು ಉತ್ತರ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂತಂದ್ರೆ, ಅಂತ, ಆರ್ ದೇ ಮ್ಯಾರಿಡ್, ಅವರು ಮ್ಯಾರೇಜ್ ಆಗಿದ್ದಾರಾ? ಆರ್ ದೇ ಮ್ಯಾರಿಡ್, ಅವರಿಗೆ ಮದುವೆಯಾಗಿದೆನಾ ಅಂತ ಅವರು ಕೇಳ್ತಾರೆ. ಅವಾಗ ಉತ್ತರ ಏನಾಗುತ್ತೆ ನೋಡ್ರಿ, ಎಸ್ ದೇ ಆರ್ ಮ್ಯಾರಿಡ್, ಹೌದು ಅವರಿಗೆ ಮದುವೆಯಾಗಿದೆ ಅಂತ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಏನ್ ಕೇಳ್ತಾರೆ, ಹ್ಯಾಡ್ ಯು ಗಾನ್ ಟು ಪ್ರಯಾಗ್ರಾಜ್? ನೋಡ್ರಿ, ಈಗ ಇತ್ತೀಚೆಗಾಗಿ ಇದು ಪ್ರಸಿದ್ಧವಾದಂತ ವರ್ಲ್ಡ್ ಫೇಮಸ್ ಆದಂತ ಒಂದು ಸಂದರ್ಭ ಇದು. ಯಾವುದು? ಪ್ರಯಾಗ್ರಾಜ್ ಅನ್ನುವಂತ ಇಡೀ ಪ್ರಪಂಚದ ಕೇಂದ್ರ ಬಿದ್ದು ಆದಂತ ಒಂದು ಪ್ಲೇಸ್ ಪ್ರಯಾಗ ರಾಜ್ ಅನ್ನುವಂಥದ್ದು. ಎಸ್, ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯನೇ. ಇಲ್ಲಿ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ. ಏನಂತ ಡಿಸ್ಕಸ್ ಮಾಡ್ತಾರೆ ಅಂತಂದ್ರೆ, ಹ್ಯಾಡ್ ಯು ಗಾನ್ ಟು ಪ್ರಯಾಗ್ರಾಜ್, ನೀನು ಪ್ರಯಾಗ್ರಾಜ್ಗೆ ಹೋಗಿದ್ಯಾ ಅಂತ ಕೇಳ್ತಾರೆ. ಅವಾಗ ಅವ್ರ ಫ್ರೆಂಡ್ ಉತ್ತರ ಕೊಡ್ತಾರೆ, ಎಸ್ ಹ್ಯಾಡ್ ಗಾನ್ ಟು ಪ್ರಯಾಗ್ರಾಜ್, ಹೌದು ನಾನು ಪ್ರಯಾಗ್ರಾಜಕ್ಕೆ ಹೋಗಿದ್ದೆ. ಸಪೋಸ್ ಹೋದ ವಾರ ಹೋಗಿದ್ರೆ ನೀವು ಏನ್ ಹೇಳ್ಬೇಕಾಗುತ್ತೆ ಅಂತಂದ್ರೆ, ಎಸ್ ಐ ಹ್ಯಾಡ್ ಗಾನ್ ಟು ಪ್ರಯಾಗ್ರಾಜ್ ಲಾಸ್ಟ್ ವೀಕ್, ಕಳೆದ ವಾರ ನಾನು ಪ್ರಯಾಗ್ರಾಜಕ್ಕೆ ಹೋಗಿದ್ದೆ ಅಂತ ಕೂಡ ನೀವು ಉತ್ತರ ಹೇಳ್ಬೋದು. ನೆಕ್ಸ್ಟ್ ಏನ್ ಮಾಡ್ತಾರೆ, ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್? ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್, ನೀನು ಬ್ರೇಕ್ಫಾಸ್ಟ್ಗೆ ಏನನ್ನು ತೆಗೆದುಕೊಂಡೆ? ನಿಮ್ಮ ಫ್ರೆಂಡ್ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ, ಅವಾಗ ನೀವು ಕೇಳ್ತೀರಿ ಬ್ರೇಕ್ಫಾಸ್ಟ್ ಏನ್ ತಗೊಂಡಿ,
ಏನ್ ತಿಂಡಿ ತಿಂದಿ ಅಂತ ಎಸಿ ಕೇಳ್ತಾರಿ. ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಎಸಿ ಕೇಳ್ತಾರಿ. ಅವಾಗ ನಿಮ್ಮ ಫ್ರೆಂಡ್ ಉತ್ತರ ಕೊಡ್ತಾರೆ ಏನಂತ, ಐ ಏಟ್ ದೋಸಾ ಫಾರ್ ಮೈ ಬ್ರೇಕ್ಫಾಸ್ಟ್. ಅವಾಗ ನಿಮ್ಮ ಫ್ರೆಂಡ್ ಹೇಳ್ತಾರೆ ಏನಂತ, ಐ ಏಟ್. ಈಟ್ ಇದು ಫಾಸ್ಟ್ ಟೆನ್ಸ್, ಏಟ್. ಈಟ್ ಅಂದ್ರೆ ತಿನ್ನು, ಅದ್ರ ಫಾಸ್ಟ್ ಟೆನ್ಸ್ ಏಟ್ ಅಂತ ಆಗುತ್ತೆ. ಯಾಕಂದ್ರೆ ಕ್ವಶನ್ ಏನಿದೆ ಫಾಸ್ಟ್ ಟೆನ್ಸ್ ನಲ್ಲಿ ಡಿಡ್ ಇದಕ್ಕೆ ಇಟ್ ಇಸ್ ಎ ಫಾಸ್ಟ್ ಟೆನ್ಸ್ ಸೆಂಟೆನ್ಸ್. ವಾಟ್ ಡಿಡ್ ಯು ಈಟ್ ಫಾರ್ ಯುವರ್ ಬ್ರೇಕ್ಫಾಸ್ಟ್? ಐ ಏಟ್ ದೋಸಾ ಫಾರ್ ಮೈ ಬ್ರೇಕ್ಫಾಸ್ಟ್. ನಾನು ಬ್ರೇಕ್ಫಾಸ್ಟ್ಗೆ ದೋಸಾ ತಿಂದೆ ಅಂತ ಹೇಳ್ತಾರೆ. ನೀವು ಅಕಸ್ಮಾತ್ ಈ ದೋಸಾ ಅನ್ನುವಂತ ಪ್ಲೇಸ್ ನಲ್ಲಿ ನೀವು ಯಾವ ಐಟಮ್ ತಿಂದಿರ್ತೀರಿ, ಯಾವ ಐಟಮ್ ನೀವು ತಗೊಂಡಿರ್ತೀರಿ ಬ್ರೇಕ್ಫಾಸ್ಟ್ಗೆ, ಆ ಐಟಮ್ ಅನ್ನ ನೀವು ಹೇಳಿಬಿಟ್ರೆ ಇದು ನಿಮ್ಮ ವಾಕ್ಯ ಆಗತ್ತೆ. ಈಗ ನೆಕ್ಸ್ಟ್ ಬರೋಣ. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್? ಈಗ ನೀವು ಡಿಸ್ಕಸ್ ಮಾಡ್ತಿರ್ತೀರಿ, ನಿನ್ನೆ ಕಾಲೇಜಿನಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಇವತ್ತು ನೀವು ಡಿಸ್ಕಸ್ ಮಾಡ್ತೀರಿ ಏನಂತ, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್? Yesterday, your sir had given to the homework to you. Did you finish your homework? ನೀನು ಹೋಮ್ವರ್ಕ್ ನೀನು ಫಿನಿಶ್ ಮಾಡಿದೆಯಾ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಎಸ್ ಐ ಫಿನಿಶ್ಡ್ ಮೈ ಹೋಮ್ವರ್ಕ್. ಹೌದು, ನಾನು ನನ್ನ ಹೋಮ್ವರ್ಕ್ ಅನ್ನು ಫಿನಿಶ್ ಮಾಡಿದ್ದೀನಿ, ಅಂದ್ರೆ ಎಲ್ಲ ಮುಗಿಸಿನಿ. ನಿನ್ನೆ ಸರ್ ಏನ್ ಹೇಳಿದ್ರು ಎಲ್ಲ ಅಪ್ಡೇಟ್ ಆಗಿ ಹೋಮ್ವರ್ಕ್ ಅನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ತರ ಆದಂತ ಡಿಸ್ಕಸ್ ನಾವು ಮಾಡೋದ್ರಿಂದ ನಮ್ಮ ಇಂಗ್ಲಿಷ್ ಅದ್ಭುತವಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಕ್ಕೆ ಬರುತ್ತೆ. ಇದು ಕನ್ವರ್ಸೇಷನ್ ಪಾರ್ಟ್ 4 ವಿಡಿಯೋ ಇದೆ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕೂಡ ಇದೆ. ಅವು 3 ವಿಡಿಯೋಗಳನ್ನು ನೋಡ್ಕೊಡ್ರಿ. ಆಮೇಲೆ ಇದನ್ನು ಕೂಡ ನೋಡ್ರಿ, ಈ ವಿಡಿಯೋನ ನೋಡ್ರಿ ಅಂತ ಇದನ್ನ ಬರೀ ನೋಡೋದಷ್ಟೇ ಅಲ್ಲ, ನೀವು ಈ ತರದ ವಾಕ್ಯಗಳನ್ನ ನೀವು ಒಂದು ಕಡೆಗೆ ನೋಟ್ ಬುಕ್ ನಲ್ಲಿ ಬರೆದಿಡ್ರಿ, ಪದೇ ಪದೇ ಓದ್ತಾ ಇರಿ. ನೀವು ಓದೋದ್ರಿಂದ ಪದೇ ಪದೇ ನೀವು ಎ ಅಂತ ನಿಮ್ಮನ್ನೊಬ್ಬರು ಫ್ರೆಂಡ್ ತಗೊಳ್ರಿ, ಫ್ರೆಂಡ್ ತಗೊಂಡು ನೀವು ಎ ಆಗಿದ್ರೆ ನಿಮ್ಮ ಫ್ರೆಂಡ್ ಬಿ ಆಗಿರ್ತಾರೆ. ನೀವು ಕ್ವಶನ್ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ, ಅವ್ರ ಕ್ವಶನ್ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಿ. ಈ ತರ ನಿರಂತರವಾದ ಪ್ರಯತ್ನದಿಂದ ನಮ್ಮ ಇಂಗ್ಲಿಷ್ ಏನಾಗುತ್ತೆ, ಅದ್ಭುತವಾದಂತಹ ಬದಲಾವಣೆ ಆಗುತ್ತೆ. ಯು ಆರ್ ದಿ ಎಕ್ಸ್ಪರ್ಟ್ ಇನ್ ಇಂಗ್ಲಿಷ್ ಆಗಿಬಿಡ್ತಾರೆ. ಇಲ್ಲಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡೇನೆ. ಈಗ ನಾನು ಮಾಡ್ತೀನಿ ಕನ್ವರ್ಸೇಷನ್ ಪಾರ್ಟ್ 4 ಅನ್ನ ನಾನು ಇಲ್ಲಿಗೆ ಏನ್ ಮಾಡ್ತೀನಿ, ಮುಕ್ತಾಯ ಮಾಡ್ತೀನಿ. ಇದು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರೂ ಇನ್ನೂ ನೀವು ನಮ್ಮ ಚಾನೆಲ್ HM ಭೈರಟ್ಟಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಇನ್ನಿತರ ಜನರಿಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ತಾವೆಲ್ಲರೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. 1 and all.